ಹಲೋ ಎವ್ರಿವನ್, ಹೇಗಿದ್ದೀರಿ ಎಲ್ಲರೂ? ನಾನು ಮೊದಲ ಪ್ರಯತ್ನದಲ್ಲೇ TET ಪೇಪರ್ 2 ಪಾಸ್ ಮಾಡಿದ್ದು ಹೇಗೆ, ಏನೆಲ್ಲ ಸ್ಟಡಿ ಪ್ಲ್ಯಾನ್ ಮಾಡಿದ್ದೆ ಮತ್ತು ಯಾವೆಲ್ಲ ಬುಕ್ಸನ್ನು ಓದಿದೆ ಅಂತ ನಾನು ಈ ವಿಡಿಯೋದ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಒಂದೊಂದಾಗಿ ತಿಳಿತಾ ಹೋಗೋಣ. ನೀವು ಸಹ ಈ ರೀತಿಯಾಗಿ ಓದ್ಕೋಬೋದು. ನಾನು ಫಾಲೋ ಮಾಡಿದ ಮೆಥಡ್ ಹೀಗೆ. ನೀವು ಇದನ್ನು ನಿಮ್ಗೆ ಇಷ್ಟ ಆದರೆ ಈ ರೀತಿ ಫಾಲೋ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಬನ್ನಿ, ಹಾಗಿದ್ರೆ ಫಸ್ಟ್ ಏನು ಮಾಡ್ಬೇಕಂತ ನೋಡ್ಕೊಳ್ತಾ ಹೋಗೋಣ. ಮೊದಲು ನೀವು ಯಾವ ಪರೀಕ್ಷೆಗೆ ಏನು ಓದಬೇಕು ಅಂತ ನಿಶ್ಚಯವನ್ನು ಮಾಡ್ಕೋಬೇಕು. ಈಗ ನೀವು TET ಓದ್ತಿದ್ದೀರಂದರೆ ನಾನು ಇದಕ್ಕೆ ಕೂತ್ಕೊಂಡು ಓದ್ತೀನಿ ಚೆನ್ನಾಗಿ ಅಂಥೇಳಿ ತೀರ್ಮಾನವನ್ನು ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಇದಾದಮೇಲೆ ಪರೀಕ್ಷೆಗೆ ಬೇಕಾದ ಪಠ್ಯಕ್ರಮ. ಈಗ TET ಓದ್ತಿದ್ದೀರಂದರೆ ಏನೇನು ಸಿಲೆಬಸ್ ಇದೆ ಅದನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಸಿಲೆಬಸ್ ಪ್ರಕಾರನೇ ಓದಬೇಕು. ಹಾಗೆ ಓದಿದರೆ ಮಾತ್ರ ಯೂಸ್ ಆಗುತ್ತೆ, ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಏನೇನೋ ಓದಿದ್ರೆ ಯೂಸ್ ಇಲ್ಲ. ಹಾಗಾಗಿ ಪರೀಕ್ಷೆಗೆ ಏನು ಬೇಕು ಆ ಪಠ್ಯಕ್ರಮ ಸಿಲೆಬಸ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಇದಾದಮೇಲೆ ನೀವು ಪಠ್ಯಕ್ರಮಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಂಗ್ರಹಿಸ್ಕೊಳ್ಳೋದು. ಅಂದರೆ ಈ ಪಠ್ಯಕ್ರಮಕ್ಕೆ ಯಾವ ಯಾವ ಬುಕ್ಗಳನ್ನು ಓದಬೇಕು ಅಂತ ನೀವು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಕಲೆಕ್ಟ್ ಮಾಡ್ಕೊಳ್ತಾ ಬನ್ನಿ. ಆದಷ್ಟು ಅದಕ್ಕೆ ಯಾವುದ್ಯಾವ್ದು ಸೂಕ್ತ ಅಂತಹ ಪುಸ್ತಕಗಳನ್ನೇ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಎಲ್ಲದೂ ಕ್ರಮಬದ್ಧವಾಗಿದ್ದರೆ ಸಕ್ಸಸ್ಸು ಸಿಗುತ್ತೆ. ನೆಕ್ಸ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಓದೋದು. ಈಗಂತೂ ಕ್ವಶನ್ ಬ್ಯಾಂಕ್ಗಳು ಸಿಗ್ತವೆ, ಕ್ವಶನ್ ಪ್ಲಸ್ ಆನ್ಸರ್ಸ್ ಇರ್ತವೆ, ಅದನ್ನು ಓದಿದ್ರೂ ಆಗುತ್ತೆ. ನೀವು ಅದನ್ನು ಕಲೆಕ್ಟ್ ಮಾಡಬೇಕು. ಅದರಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆ ಸಿಗಲಿಲ್ಲ ಅಂದರೆ ನೀವು ಅದನ್ನು ಓದಿದ್ರೆ ಆಯಿತು. ನಾನು ಮುಂದೆ ನಿಮಗೆ ಬುಕ್ಸ್ ತೋರಿಸುವಾಗ ತೋರಿಸ್ತೀನಿ ನಾನು ಯಾವುದನ್ನು ಓದಿದೆ ಅಂತ. ಇದು ತುಂಬ ಇಂಪಾರ್ಟೆಂಟು, ಇದು ತುಂಬ ಯೂಸ್ ಆಗುತ್ತೆ ಎಕ್ಸಾಮ್ಗೆ. ನೆಕ್ಸ್ಟ್ ಇದಾದಮೇಲೆ ಎಕ್ಸಾಮ್ಗೆ 1 ತಿಂಗಳು ಇರುವಾಗ ನೀವು ಮೊದಲು ಓದಿರೋ ವಿಷಯವನ್ನು ಪುನರಾವರ್ತನೆ ಮಾಡಬೇಕು. ಏನೇನು ಓದಿದ್ದೀರ ಅದನ್ನು ರಿವೈಸ್ ಮಾಡಬೇಕು. ಮೊದಲೇ ಓದುವಾಗಲೂ ನಾವು ರಿಪಿಟೇಷನ್ ಮಾಡ್ಕೊಳ್ತಾನೆ ಓದ್ತಾ ಬರಬೇಕು. ಆದರೆ ಎಕ್ಸಾಮ್ಗೆ 1 ತಿಂಗಳಿರುವಾಗ ಪೂರ್ತಿಯಾಗಿ ಎಲ್ಲದನ್ನು ನೀವು ರಿವೈಸ್ ಮಾಡಲೇಬೇಕು. ಹಾಗೆ ಮಾಡೋದ್ರಿಂದ ಜಾಸ್ತಿ ನಮಗೆ ನೆನಪಲ್ಲಿ ಉಳಿಯುತ್ತೆ, ಎಕ್ಸಾಮ್ಗೆ ಈಸಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಅರ್ಥವಾಗದ ವಿಷಯ ಯಾವುದಾದ್ರಿದ್ರೆ ಅದನ್ನು ನೀವು ಬೇರೆ ಸೋರ್ಸ್ ಮೂಲಕ, ಅಂದರೆ ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಅಥವಾ ಬೇರೆಯವರ ಸಹಾಯವನ್ನು ಸಹ ನೀವು ಇಲ್ಲಿ ಪಡಿಬೋದು. ಗೊತ್ತಿಲ್ಲದಿರೋ ವಿಷಯವನ್ನು ಕೇಳಿ ಅದನ್ನು ತಿಳ್ಕೊಳ್ಳೋವಂಥದ್ದು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ನಮಗೆ ಅರ್ಥನೇ ಆಗೋದಿಲ್ಲ. ಆದ್ದರಿಂದ ಈಗಂತೂ ಯೂಟ್ಯೂಬ್ ಇದೆ, ಅದರಲ್ಲಿ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರಿಬೇಕು ಪರೀಕ್ಷೆ ಥರ. ಈಗ ಆಲ್ರೆಡಿ ನೀವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ರಿವೈಸ್ ಮಾಡಿರ್ತೀರ ಅಲ್ವಾ? ಬರೀ ಪ್ರಶ್ನೆಯನ್ನು ಮಾತ್ರ ತಗೊಂಡು ನೀವೇ ಒಂದು ಸತಿನೂ ಬುಕ್ಕು ನೋಡದೆ ಒಂದು ಪೇಪರ್ಗೆ ಫುಲ್ ಆನ್ಸರ್ನ ಬರಿಬೇಕು. ಹೀಗೆ ಮಾಡೋದ್ರಿಂದ ಆಲ್ರೆಡಿ ನೀವು ಅದು ಓದಿರ್ತೀರ, ಹಾಗಾಗಿ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಹೀಗೆ ಮಾಡೋದ್ರಿಂದ ಅದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಮಾಡಲೇಬೇಕು. ಎಕ್ಸಾಮ್ ಕಾಲ್ಫಾರ್ಮ್ ಆದಮೇಲೆ ನಿಮ್ಮ ಮನಸ್ಸು ಶಾಂತವಾಗಿರಲ್ಲ, ಟೆನ್ಷನ್ ಆಗ್ತಾ ಇರುತ್ತೆ ಅಲ್ವಾ? ಆವಾಗ ನೀವು ಎಷ್ಟು ಓದಿದ್ರು ನೆನಪಾಗಲ್ಲ, ಏನೇನೋ ಆಗುತ್ತೆ. ಆಗ ನೀವು ಪ್ರಾಣಾಯಾಮವನ್ನು ಜಾಸ್ತಿ ಮಾಡಿದ್ರೆ ಓದಿದ್ದು ನೆನಪಲ್ಲಿರುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಇನ್ನೇನು ಎಕ್ಸಾಮ್ ಕರೆದಿದ್ರೆ ಇನ್ನೊಂದು ತಿಂಗಳಿದೆ ಅಂದಾಗ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಎಷ್ಟು ಓದಿದ್ರು ನೆನಪೇ ಆಗಲ್ಲ, ಮರ್ತೋದಂಗೆ ಅನಿಸ್ತಾ ಇರುತ್ತೆ. ಆಗ ನೀವು ಉಸಿರಾಟವನ್ನು ಮಾಡೋದ್ರಿಂದ ಅದು ನೆನಪಿನಲ್ಲಿ ಉಳಿಯುತ್ತೆ. ಹಾಗೆ ಪರೀಕ್ಷೆ ಬರೆಯೋಕ್ಕೆ ಹೋದಾಗ, ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ 1-2 ಸಲ ಆರಾಮಾಗಿ ಉಸಿರಾಟವನ್ನು ಮಾಡಿ ಪರೀಕ್ಷೆಯನ್ನು ಬರಿಬೇಕು. ಆಗ ಮನಸ್ಸು ಕೂಲ್ ಆಗುತ್ತೆ, ನಿಮಗೆ ಓದಿದೆಲ್ಲ ನೆನಪಿನಲ್ಲಿ ಇರುತ್ತೆ. ಆರಾಮಾಗಿ ನೀವು ಟಿಕ್ ಮಾಡ್ತಾ ಬರ್ಬೋದು. ಇದೆಲ್ಲ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ TET 100% ಪಾಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ಇದೆಲ್ಲ ಸ್ಟೆಪ್ಪನ್ನು ಫಾಲೋ ಮಾಡಿದ್ದೆ, ಹಾಗಾಗಿ ನಂದು ಫಸ್ಟ್ ಟೈಮ್ TET ಬರೆದಾಗಲೇ ಪಾಸ್ ಆಯಿತು. ಪೇಪರ್ 2 ಫಸ್ಟ್ ಟೈಮ್ ಅಟೆಂಡ್ ಮಾಡಿದೆ, ಅದೇ ಬಾರಿನೇ ಪಾಸ್ ಆಯಿತು. ನಂಗೆ ತುಂಬ ಖುಷಿ ಆಯಿತು, ಚೆನ್ನಾಗಿ ಮಾರ್ಕ್ಸು ಬಂದಿದೆ. ಸೊ ನೀವು ಟ್ರೈ ಮಾಡಿ. ಈಗ ನಾನು ಯಾವ್ಯಾವ ಬುಕ್ಗಳನ್ನು ಓದಿದೆ ಅಂತ ನಿಮಗೆ ತೋರಿಸ್ತಾ ಬರ್ತೀನಿ. ಈ ಬುಕ್ಕನ್ನು ನಾನು ಓದಿದ್ದು TETಗೆ. ಸೊ ಇದು ಪ್ರಶ್ನೋತ್ತರಗಳಿದೆ, ಇದರಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಸ್ವಲ್ಪ ವಿವರಣಾತ್ಮಕವಾಗಿ ಕೊಟ್ಟಿದ್ದಾನೆ. ಇಂಗ್ಲೀಷ್ ಇದೆ, ಪ್ರಶ್ನೆ ಪತ್ರಿಕೆ ಎಲ್ಲವೂ ಇದೆ. ನೋಡಿ, ಪತ್ರಿಕೆ 2
ಪೆಡಗಾಜಿ, ಸಮಾಜ ವಿಜ್ಞಾನ, ಭಾಷೆ ಕನ್ನಡ, ಇಂಗ್ಲೀಷು, ಬಾಲ ವಿಕಾಸ. ಇದನ್ನು ಫುಲ್ ಓದಿದ್ದೀನಿ ನಾನು. ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಕರ್ನಾಟಕ ಅಕಾಡೆಮಿ ಅವ್ರದ್ದು. ಇಂಗ್ಲೀಷು ಅಷ್ಟೇ, ಸೋಷಿಯಲು ತುಂಬ ಚೆನ್ನಾಗಿ ವಿವರವಾಗಿ ಕೊಟ್ಟಿದ್ದಾರೆ. ಇದು ವಿವರಣಾತ್ಮಕ ಪ್ರಶ್ನಕೋಶ ಟೆಟ್ಟಿಗೆ. ಓಕೆ, ಪೇಪರ್ 2 6ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿಗೆ. ಓಕೆ, ನೋಡಿ ಯಾವ್ಯಾವುದಿದೆ ಅಂತೇಳಿ. 2014, 15, 17, 19, 20, 21 ಮತ್ತು 5 ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಹ ಇದೆ. ಇದು ಓದಿದ್ರೆ ಪೇಪರ್ 2ಗೆ ತುಂಬ ಯೂಸ್ ಆಗುತ್ತೆ. ಓಕೆ, ಫುಲ್ ಕ್ವಶನ್ ಬ್ಯಾಂಕ್ ಇದು. ಇದಾದಮೇಲೆ ನಾನು ಸೈಕಾಲಜಿ ಇದನ್ನು ಓದಿದ್ದೆ. ಸ್ಪರ್ಧಾ ವಿಜೇತದ್ದು ಸ್ವಲ್ಪ ಅದರಲ್ಲಿದೆ ಆಲ್ರೆಡಿ, ಆದರೂ ನಾನು ಇದರಲ್ಲಿ ಓದಿದ್ದೆ. ಅಂದರೆ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಇದೆ, ಬರೀ ಸೈಕಾಲಜಿ ಮಾತ್ರ ಪ್ರಶ್ನೆ ಪತ್ರಿಕೆ ಇದೆ. ಸೊ ಇದರಲ್ಲಿ ಸ್ವಲ್ಪ ಓದಿದೆ, ಫುಲ್ ಓದಲಿಕ್ಕಾಗಿಲ್ಲ, ತುಂಬ ಡೀಟೇಲಾಗಿ ಕೊಟ್ಟಿದ್ದಾನೆ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು. ಅಂದರೆ ಟಿಕ್ಕಿಂಗ್ ಅಲ್ವಾ, ಒಂದೊಂದು ಮಾರ್ಕ್ಸಿಂದಕ್ಕೆ ಎಲ್ಲ ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ ಇದು. ಕೆಲವೊಂದು ಓದಿದ್ದೀನಿ ನೋಡಿ, ನಾನು ಓದಿ ಇಲ್ಲೇ ಅಂಡರ್ಲೈನ್ ಮಾಡ್ಕೊಳ್ತೀನಿ ಈ ಥರ. ತುಂಬ ಚೆನ್ನಾಗಿದೆ ಈ ಬುಕ್ಕನ್ನು. ನೀವು ಸೈಕಾಲಜಿಗೆ ಬೇಕಾದ್ರೆ ಓದ್ಕೋಬೋದು. ನಾನು ಇದನ್ನು ಓದಿದ್ದು, ನಾನು ಓದಿರೋ ಬುಕ್ಕು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಕನ್ನಡ ಮತ್ತು ಇಂಗ್ಲೀಷಿಗೆ ನಾನು ಇದರಲ್ಲಿ ಸ್ವಲ್ಪ ನೋಡ್ಕೊಂಡಿದ್ದೀನಿ. ಇದು ಪೇಪರ್ 1 ಪತ್ರಿಕೆದು, PSTRಗೆ ಆಗುತ್ತೆ ಇದು. ಪೇಪರ್ 1ಗೆ ಬರೆಯೋದಕ್ಕೆ ಟೆಟ್ಗೆ. ಆದರೆ ನಾನಿದು ಕನ್ನಡ ಮತ್ತು ಇಂಗ್ಲೀಷ್ ಇದರಲ್ಲೇ ನೋಡಿಕೊಂಡೆ. ತುಂಬ ಚೆನ್ನಾಗಿದೆ. ಸನ್ಸ್ಟಾರ್ ಅವ್ರದ್ದು ಕನ್ನಡ ಇಂಗ್ಲೀಷ್ ನೀವು ಇದರಲ್ಲೂ ಓದ್ಬೋದು. ಮತ್ತು ನಾನು ಯೂಟ್ಯೂಬ್ ವೀಡಿಯೋಸ್ ನೋಡಿಬಿಟ್ಟು ಅದರಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸೈಕಾಲಜಿನೂ ಇದೆ, ರಿಪಿಟೇಷನ್ ಆಗುತ್ತೆ ನೋಡಿ. ಸಾಮಾನ್ಯ ಕನ್ನಡ ಇದೆ, ಹಾಗಾಗಿ ಇದನ್ನು ಓದಿದ್ದೀನಿ. ತುಂಬ ಚೆನ್ನಾಗಿದೆ. ಬರೀ ಇದಷ್ಟೇ ಓದಲಿಲ್ಲ, ಕನ್ನಡ ಇಂಗ್ಲೀಷ್ 2 ಇದರಲ್ಲೇ ಓದಿದ್ದೀನಿ. ಎಲ್ಲದೂ ಚೆನ್ನಾಗಿದೆ ನೋಡಿ. ಅನ್ಯ ದೇಶ ಎಲ್ಲ ಪಾಠಗಳು ಎಲ್ಲದೂ ಇದೆ. ಓಕೆ, ತುಂಬ ಜಾಸ್ತಿನೇ ಕೊಟ್ಟಿದ್ದಾನೆ. ಇಂಗ್ಲೀಷು ಸ್ವಲ್ಪ ಓದ್ಕೊಂಡೆ ಇದರಲ್ಲಿ. ನಾನು ಮತ್ತು ಕ್ವಶನ್ ಪೇಪರೇ ಜಾಸ್ತಿ ನೋಡಿರೋದು ನಾನು. ಇದಾದಮೇಲೆ ನೆಕ್ಸ್ಟು ಇದರಲ್ಲಿ ಇದು ಯಾರ ಹತ್ರನಾರು ಇದ್ದರೆ ಹಳೇ ಬುಕ್ ಇದು ಟೆಟ್ಟಿಗೆ ಯೂಸ್ ಆಗುತ್ತೆ. ಇದರಲ್ಲೂ ಸಹ ಕನ್ನಡ ಮತ್ತು ಸೈಕಾಲಜಿನೂ ಚೆನ್ನಾಗಿದೆ. ಆಲ್ಮೋಸ್ಟ್ ಇದರಲ್ಲಿ ಎಲ್ಲದೂ ಚೆನ್ನಾಗಿದೆ. ಇದು ಪೇಪರ್ 1ಗೆ ಇರುವಂಥದ್ದು, ಬಟ್ ನಾನು ಇದರಲ್ಲಿ ಬೇಕಾಗಿರೋದು ಅಂದರೆ ಕನ್ನಡ, ಸೈಕಾಲಜಿ, ಇಂಗ್ಲೀಷ್ನ ತೊಗೊಂಡಿದ್ದೀನಿ, ಅದನ್ನು ಓದ್ಕೊಂಡಿದ್ದೀನಿ. ಕೆಲವೊಂದು ಅಂದರೆ ಎಲ್ಲದೂ ಓದಿಲ್ಲ, ಸ್ವಲ್ಪ ನನಗೆ ಯಾವುದು ಬೇಕು ಅದರಲ್ಲಿ ಯಾವುದಿಲ್ವೋ ಅದನ್ನು ಓದ್ತೀನಿ. ಇಂಗ್ಲೀಷ್ ಇದರಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ನಾನು ಇಂಗ್ಲೀಷ್ ಇದರಲ್ಲೇ ಫೋಕಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ನನಗೆ ಅರ್ಥ ಆಗೋ ಥರ ಇದೆ ಇದು. ಕನ್ನಡ ಇಂಗ್ಲೀಷ್ 2ರಲ್ಲೂ ಇದೆ. ಮತ್ತು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೀನಿ ಇಂಗ್ಲೀಷ್ಗೆ ಅಷ್ಟೇ, ಜಾಸ್ತಿ ಯೂಟ್ಯೂಬ್ ನೋಡಿಲ್ಲ. ಈ ಬುಕ್ಕೆ ಜಾಸ್ತಿ ರೆಫರ್ ಮಾಡಿರೋದು, ಹಾಗಾಗಿ ಓಕೆ ಅನಿಸ್ತು ನನಗಿದು. ಹಾಗೆ ನಾನು ನಿಮಗೆ ಹೇಳ್ದಂಗೆ ಕನ್ನಡಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿದ್ದೆ. ಸೊ ನಾನು ಅದರಲ್ಲಿ ನೋಟ್ಸ್ ಮಾಡ್ಕೊಂಡಿದ್ದೆ, ಯೂಟ್ಯೂಬ್ ವೀಡಿಯೋಸ್ ನೋಡಿಬಿಟ್ಟು. ನೋಡಿ, ಕನ್ನಡ ವ್ಯಾಕರಣ ಸುಲಭವಾಗಿ ಯಾವ ರೀತಿ ಕಲಿಯೋದು, ಗ್ರಾಮರ್ನ ತುಂಬ ಈಸಿಯಾಗಿ ಯಾವ ಥರ ಕಲಿಯೋದು ಅಂತ ಯೂಟ್ಯೂಬ್ ನೋಡಿಬಿಟ್ಟು ನಾನು ಈ ರೀತಿ ಏನೇನು ಗ್ರಾಮರ್ ನಾನು ಓದಬೇಕು ಅಂತ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಬರುತ್ತೆ, ಯಾವುದೇ ಪರೀಕ್ಷೆಗಾದರೂ ನೀವು ಇಷ್ಟು ಓದಿದ್ರು ಸಾಕು. ಕನ್ನಡ ನೋಡಿ ಎಷ್ಟು ಮಾಡ್ಕೊಂಡಿದ್ದೀನಿ ಅಂತ. ವರ್ಣಮಾಲೆಯಿಂದ ಸ್ಟಾರ್ಟ್ ಮಾಡಿ ಸರ್ವನಾಮ ಇಷ್ಟು ಮಾಡ್ಕೊಂಡಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಎಲ್ಲ ಬರ್ಕೊಂಡಿದ್ದೀನಿ.
ಫುಲ್ ನೋಡಿ ಎಲ್ಲ ಬರ್ಕೊಂಡಿದ್ದೀನಿ. ವಾಕ್ಯ ಪ್ರಭೇದಗಳು ನನಗೆ ಅರ್ಥ ಆಗೋ ರೀತಿಯಲ್ಲಿ ನೋಟ್ಸನ್ನು ಮಾಡಿದ್ದೀನಿ. ಇಲ್ಲಿಂದ ಸಂಧಿಗಳು ಈಸಿಯಾಗಿ ಯಾವ ಥರ ನೆನಪಿಟ್ಕೊಳ್ಳೋದು ಅದನ್ನು ಮಾಡಿದ್ದೀನಿ. ಓಕೆ, ಸಂಧಿಗಳನ್ನು ನಾವು ಯಾವ ರೀತಿ ಈಸಿಯಾಗಿ ನೆನಪಿಟ್ಕೋಬೋದು ಅಂತ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಸಿಗುತ್ತೆ, ಅದರಲ್ಲಿ ನನಗೆ ಯಾವ್ದು ಅರ್ಥ ಆಗುತ್ತೋ ಅದನ್ನು ನಾನು ಇಲ್ಲಿ ಮಾಡ್ಕೊಳ್ತಾ ಹೋಗಿದ್ದೀನಿ. ಲೇಖನ ಚಿಹ್ನೆ, ತತ್ಸಮ ತದ್ಭವ, ಧಾತು ಅಥವಾ ಕ್ರಿಯಾ ಪ್ರಕೃತಿ, ನಾಮಪದ, ಕೃದಂತ ಮತ್ತು ತದಿತಂತ ಈಸಿ ವಿಧಾನದ್ದು, ವಿಭಕ್ತಿ ಪ್ರತ್ಯಯ, ಛಂದಸ್ಸು, ಸಂಕ್ಷಿಪ್ತವಾಗಿ ಯಾವ ರೀತಿ ನೆನಪಿಟ್ಕೊಳ್ಳೋದು ಅಂತ, ಅಕ್ಷರಗಣ, ಅಕ್ಷರ ಛಂದಸ್ಸು, ಅಂಶಗಣ ಅಂದ್ರೇನು, ಗಣಗಳ ಬಗ್ಗೆ, ಪ್ರಾಸ, ಅಲಂಕಾರ, ಅರ್ಥಾಲಂಕಾರ, ಶಾರ್ಟ್ಕಟ್ ಹೆಂಗೆ ನೆನಪಿಟ್ಕೊಳ್ಳೋದು ಅಂತ, ವಿರುದ್ಧಾರ್ಥಕ ಪದ, ಸಮಾನಾರ್ಥ, ನಾನಾರ್ಥ ಪದಗಳ ಅರ್ಥ, ಅನ್ಯದೇಶಿ ಪದಗಳನ್ನು ಹೇಗೆ ಈಸಿಯಾಗಿ ಕಂಡುಹಿಡಿಯೋದು, ಬಿರುಕ್ತಿ, ಅವ್ಯಯ, ಗಾದೆ, ಪ್ರಬಂಧ, ಪತ್ರಲೇಖನ ಯಾವ ರೀತಿ ಬರೆಯೋದು ನೋಡಿ. ಇದು ಆ್ಯಕ್ಚುಲಿ ಇದು GPSTR ಇದೆ, ಅದನ್ನು ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಗ್ರಾಮರ್ ಒಂದೇ ಅಲ್ವಾ, ನಿಮಗೆ ಗಾದೆ ಕೇಳ್ಬೋದು ಅಷ್ಟೇ. ಇದ್ರ ಗಾದೆ ವಿವರಿಸೋದು ಹೇಗೆ ಅಂತ ಅದನ್ನು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾನು GPSTR ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅಂತ ಹಾಕ್ತೀನಿ. ಅದರಲ್ಲಿ ನಾನು ಇದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ಅದಕ್ಕೆ ಯಾವ ಒಂದು ಬುಕ್ಗಳನ್ನು ಓದ್ತೀನಿ ಅಂತ ನಿಮಗೆ ಅದರಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಪತ್ರಲೇಖನ ನೆಕ್ಸ್ಟ್, ಇದೆಲ್ಲ GPSTRದು. ಓಕೆ, ಮತ್ತು ಹೇಗೆ ಬರಿಬೇಕು ಗಾದೆಗಳನ್ನು ಅಂಥೇಳಿ, ಎಷ್ಟು ಪ್ಯಾರ ಇರಬೇಕು ಎಲ್ಲ ಬರ್ತಿದ್ದೀನಿ. ಇದನ್ನು GPSTR ಮಾಡುವಾಗ ಅದರಲ್ಲಿ ನಿಮಗೆ ಹಾಕ್ತೀನಿ. ಸೊ ಇದಿಷ್ಟು ನಾನು ಗ್ರಾಮರ್ ನೋಟ್ಸ್ ಮಾಡಿದ್ದು. ಗ್ರಾಮರಲ್ಲಿ ನೋಡಿ ಇಷ್ಟು ಬಂದೇ ಬರುತ್ತೆ. ಇದಿಷ್ಟು ಕಲ್ತ್ಕೊಂಡ್ರೆ ನೀವು ಕನ್ನಡದಲ್ಲಿ ಏನು ಬೇಕಾದ್ರೂ ಆನ್ಸರ್ನ ಮಾಡ್ಬೋದು. ಇಷ್ಟು ಬುಕ್ಕನ್ನು ನಾನು ಟೆಟ್ಟಿಗೆ ಓದಿದ್ದೀನಿ. ಓಕೆ, ನಿಮಗೇನಾದರೂ ಕನ್ನಡ ಗ್ರಾಮರ್ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕೆಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಒಂದೊಂದೇ ಗ್ರಾಮರ್ಸ್ ನಾನು ಯಾವ ರೀತಿ ನೋಟ್ಸ್ ಮಾಡಿದ್ದೀನೋ ಅದನ್ನು ಒಂದೊಂದೇ ಟಾಪಿಕ್ ತೊಗೊಂಡು ವಿಡಿಯೋವನ್ನು ಮಾಡ್ತೀನಿ. ಓಕೆ, ಸಿಗೋಣ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.